ವೀಕೆಂಡು ರಜೆ ಇರುತ್ತೆ, ಜೊತೆಗೆ ಪ್ರೇಮಿಗಳ ದಿನಾಚರಣೆ ಬೇರೆ. ನೀವೇನಾದರೂ ನಂದಿ ಹಿಲ್ಸ್ಗೆ ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರಾ? ಪ್ಲಾನನ್ನು ಚೇಂಜ್ ಮಾಡ್ಕೊಳ್ಳಿ, ಯಾಕೆಂದರೆ ಇವತ್ತು ನಂದಿಗಿರಿ ಧಾಮ ಬಂದಾಗಿರುತ್ತೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಕ್ಲೋಸ್ ಆಗಿರುತ್ತೆ. ನಂದಿ ಬೆಟ್ಟದ ಚೆಕ್ ಪೋಸ್ಟ್ನಲ್ಲಿ ಪ್ರೇಮಿಗಳಿಗೆ ಇವತ್ತು ಅವಕಾಶ ಇರೋದಿಲ್ಲ. ನಿರಾಸೆಯಿಂದ ಬಂದ ದಾರಿಗೆ ಸುಂಕ ಇಲ್ಲ ಅಂಥೇಳಿ ಪಾಪ ಪ್ರೇಮಿಗಳು ವಾಪಸ್ ಆಗ್ತಿದ್ದಾರೆ. ಅಹಿತಕರ ಘಟನೆಗಳು ನಡೆಯದಂತೆ ನಂದಿ ಹಿಲ್ಸ್ ಅನ್ನು ಬಂದ್ ಮಾಡಲಾಗಿದೆ ಮುಂಜಾಗ್ರತಾ ಕ್ರಮದ ದೃಷ್ಟಿಯಲ್ಲಿ. ಚಿಕ್ಕಬಳ್ಳಾಪುರದ ಡಿಸಿ ಪ್ರಭು ಜಿ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಹಾಗಾಗಿ ಇವತ್ತು ಸಂಜೆ 6 ಗಂಟೆವರೆಗೂ ಕೂಡ ಅವಕಾಶ ಇರೋದಿಲ್ಲ. ಪ್ರತಿ ವರ್ಷವೂ ಕೂಡ ವ್ಯಾಲೆಂಟೈನ್ಸ್ ಡೇ ದಿನ ಈ ರೀತಿಯ ಕ್ರಮಕ್ಕೆ ಜಿಲ್ಲಾಡಳಿತ ಮುಂದಾಗುತ್ತೆ. ಈ ಬಾರಿಯೂ ಕೂಡ ಅದು ಮುಂದುವರೆದಿದೆ. ಫೆಬ್ರವರಿ 14 ಪ್ರೇಮಿಗಳ ದಿನ. ಹಾಗಾಗಿ ಪ್ರೇಮಿಗಳ ದಿನ ಅಂತಂದರೆ ಅದು ಪ್ರೇಮಧಾಮ ನಂದಿಗಿರಿಧಾಮ ಅಂತ ಪ್ರಸಿದ್ಧಿ ಪಡೆದಿರುವಂತಹ ನಂದಿಗಿರಿಧಾಮಕ್ಕೆ ಇವತ್ತು ಪ್ರೇಮಿಗಳ ಆಗಮನ ಆಗಬೇಕಾಯಿತು. ಆದರೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ನಂದಿಗಿರಿಧಾಮವನ್ನು ಪ್ರೇಮಿಗಳಿಂದ ದೂರ ಮಾಡಿದೆ. ಅಂದರೆ ನಂದಿಗಿರಿಧಾಮವನ್ನು ಇವತ್ತು ಬಂದ್ ಮಾಡಿದೆ. ಕಾರಣ ಯಾಕೆಂತಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಪ್ರೇಮಿಗಳು ಆಗಮಿಸುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಸಾಕಷ್ಟು ಟ್ರಾಫಿಕ್ ಜಾಮ್, ವಾಹನ ದಟ್ಟಣೆ ಆಗುತ್ತೆ. ಮತ್ತೊಂದು ಕಡೆ ನಂದಿ ಬೆಟ್ಟದ ಮೇಲ್ಭಾಗದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದು ಕಷ್ಟ ಸಾಧ್ಯ ಆಗುತ್ತೆ ಅನ್ನೋಂಥ ಒಂದು ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೊಟ್ಟಂಥ ಮನವಿಯನ್ನು ಆಧರಿಸಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳು ಇವತ್ತು ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಹಾಗಾಗಿ ಸಹಜವಾಗಿ ವೀಕೆಂಡ್ ಶನಿವಾರ ಸಹಜವಾಗಿ ನಂದಿ ಬೆಟ್ಟಕ್ಕೆ ವಾರಾಂತ್ಯದಲ್ಲಿ ಸಾವಿರಾರು ಮಂದಿ ಪ್ರವಾಸಿಗರು ಬಂದು ಹೋಗುವಂಥದ್ದು ಸರ್ವೇ ಸಾಮಾನ್ಯ. ಆದರೆ ಇವತ್ತು ಬಂದಂಥ ಪ್ರೇಮಿಗಳಿಗೆ ಇವತ್ತು ಇಲ್ಲಿಂದ ಸುಖ ಸುಮ್ಮನೆ ವಾಪಸ್ ಹೋಗುವಂಥ ಪರಿಸ್ಥಿತಿ. ಎಲ್ಲರೂ ಕೂಡ ಈಗಾಗಲೇ ಕೂಡ ಬಂದು ಬೆಳಗ್ಗೆನೇ ಇವತ್ತು ಕಾಯ್ತಾ ಇದ್ರು. ಆದರೆ ಇವತ್ತು ನಂದಿ ಬೆಟ್ಟದ ಬಾಗಿಲಿನ ಗೇಟ್ ಏನಿದೆ ಅದು ಓಪನ್ ಆಗಿಲ್ಲ. ಚೆಕ್ ಪೋಸ್ಟ್ ಏನಿದೆ ಕೆಳಭಾಗದ ಚೆಕ್ ಪೋಸ್ಟ್ನಲ್ಲಿ ಇವತ್ತು ನಂದಿ ಬೆಟ್ಟದ ಗೇಟನ್ನು ಕ್ಲೋಸ್ ಮಾಡಲಾಗಿದೆ. ಹಾಗಾಗಿ ತಾವು ನೋಡ್ತಾ ಇದ್ರೆ ಈಗಲೂ ಕೂಡ ಕಾರಲ್ಲಿ ಬಂದಂಥವರು ಇವತ್ತು ಅವರನ್ನು ವಾಪಸ್ ಕಳಿಸುವಂಥ ಕೆಲಸವನ್ನು ಇಲ್ಲಿನ ಪೊಲೀಸರು ಮಾಡ್ತಾ ಇದ್ದಾರೆ. ಯಾಕೆಂತಂದರೆ ಇವತ್ತು ನಂದಿಗಿರಿಧಾಮದ ಬಾಗಿಲು ಬಂದಿದೆ, ಪ್ರವಾಸಿಗರಿಗೆ ಇವತ್ತು ಪ್ರವೇಶ ಇಲ್ಲ. ಹಾಗಾಗಿ ಇವತ್ತು ಬಂದವರು ಇವತ್ತು ಬಂದ ದಾರಿಗೆ ಸುಂಕ ಇಲ್ಲ ಅನ್ನೋಂಥ ರೀತಿಯಲ್ಲಿ ಸಹಜವಾಗಿ ವಾಪಸ್ ಹೋಗಬೇಕಾದಂಥ ಪರಿಸ್ಥಿತಿ. ಇಲ್ಲಿ ಒಂದಷ್ಟು ಪ್ರೇಮಿಗಳು ತಾವು ನೋಡ್ತಾ ಇದ್ದಾರೆ. ಬಂದಂಥವ್ರು ಇವತ್ತು ಸಹಜವಾಗಿ ಪ್ರೇಮಿಗಳ ದಿನ ನಂದಿ ಬೆಟ್ಟಕ್ಕೆ ಹೋಗಬೇಕು, ಅಲ್ಲಿನ ವಾತಾವರಣವನ್ನು ನೋಡಬೇಕು, ಇವತ್ತು ಸಂಭ್ರಮವನ್ನು ಹಂಚ್ಕೋಬೇಕು ಅನ್ನೋಂಥ ರೀತಿಯಲ್ಲಿ ಬಹಳ ಪ್ಲ್ಯಾನ್ ಮಾಡಿಕೊಂಡು ದೂರಗಳಿಂದ ಬಂದಿದ್ದರು. ಆದರೆ ಎಲ್ಲರಿಗೂ ಕೂಡ ಒಂದು ರೀತಿ ನಿರಾಸೆ. ಇಲ್ಲಿಗೆ ಬಂದ ಮೇಲೆ ಇಲ್ಲಿ ಗೇಟ್ ಬಂದಾಗಿದೆ. ಹಾಗಾಗಿ ಅವರಿಗೂ ಕೂಡ ಸಹಜವಾಗಿ ನಿರಾಸೆ. ಅವ್ರನ್ನೇ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಮೇಡಮ್, ತಾವು ಎಲ್ಲಿಂದ ಬಂದಿದ್ರಿ? ಏನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರಿ ವ್ಯಾಲೆಂಟೈನ್ ಡೇಗೆ ಅಂತ? ಪ್ಲ್ಯಾನ್ ಮಾಡ್ಕೊಂಡಿದ್ರಿಪ್ಪ? ಏನಿಲ್ಲ ಸರ್, ನಾವು ಇಲ್ಲಿ ಬೆಳಗಾವಿಯಿಂದ ಇರೋದು, ಪ್ರಾಪರು ಇಲ್ಲಿ ಬೆಂಗಳೂರಲ್ಲಿ ಇರ್ತೀವಿ. ಏನೋ ನಂದಿ ಹಿಲ್ಸ್ ಚೆನ್ನಾಗೈತೆ ಹಂಗೆ ಹಿಂಗೆ ಅಂತ ಹೇಳಿದ್ರು. ಅದಕ್ಕೆ ಇವತ್ತು ಒಂದು ಸ್ವಲ್ಪ ವ್ಯಾಲೆಂಟೈನ್ಸ್ ಡೇ ಅಂದ್ಬಿಟ್ಟು ಬಂದಿದ್ವಿ. ಏನು ನೋಡಿದ್ರೆ ಇಲ್ಲಿ ಕ್ಲೋಸ್ ಆಗಿಬಿಟ್ಟೈತೆ. ಬೇಜಾರಾಗ್ತಿದೆಯಾ? ಬೇಜಾರಾಯ್ತಿದೆ, ಏನು ಮಾಡೋಕ್ಕಾಗಲ್ಲ, ಕ್ಲೋಸ್ ಆಯ್ತಲ್ಲ. ಏನಿಲ್ಲ, ಸಹಜವಾಗಿ ಒಂದು ಪ್ಲಾನ್ ಮಾಡ್ಕೊಟ್ಟಿರ್ತಾರೆ, ಖುಷಿ ಅಲ್ವಾ? ಖುಷಿ ಹಂಚ್ಕೋಬೇಕಂತ ಆಸೆ ಇರುತ್ತೆ. ಇಲ್ಲಿ ಬಂದ್ಮೇಲೆ ಬೇಜಾರಾಗುತ್ತೆ ಇಲ್ವಾ? ಬೇಜಾರಾಗುತ್ತೆ ಸರ್. ಎಷ್ಟೊತ್ತಿಗೆ ಬಿಟ್ರಿ? ಏನಾಯ್ತಮ್ಮ? ಬೆಳಗ್ಗೆ 5 ಗಂಟೆಗೆ ಬಿಟ್ವಿ ಸರ್. ಇಲ್ಲಿ ಬಂದರೆ ಕ್ಲೋಸ್ ಆಗಿದೆ. ಅಮ್ಮ, ನಿಮಗೆ ಏನು ಅನಿಸುತ್ತಮ್ಮ? ನಮಗೂ ಬೇಜಾರಾಗ್ತಾ ಇದೆ. ನೋಡ್ಬೇಕಂತ ಬಂದ್ವಿ, ಎಂಜಾಯ್ ಮಾಡ್ಬೇಕಂತ ಬಂದಿದ್ವಿ. ವಾಪಸ್ ಹೋಗೋದಕ್ಕೆ ಬೇಜಾರಾಗ್ತಾ ಇದೆ. ಮತ್ತೇನು ಮಾಡೋದು, ಹೋಗ್ಲೇಬೇಕಾಗುತ್ತೆ. ಓಪನ್ ಅಂತೂ ಮಾಡಲ್ಲಲ್ವಾ, ವಾಪಸ್ ಹೋಗ್ಬೇಕಾಗುತ್ತೆ. ಎಷ್ಟೆಲ್ಲ ಪ್ಲಾನ್ ಮಾಡ್ಕೊಂಡಿರ್ತೀವಿ. ಒಂದು ಪ್ಲಾನ್ ಇರುತ್ತೆ, ನಂದಿ ಬೆಟ್ಟಕ್ಕೆ ಹೋಗ್ಬೇಕು, ಇವತ್ತು ಎಂಜಾಯ್ ನೋಡಬೇಕು, ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಬೇಕು, ಫೋಟೋಸ್ ತಗೋಬೇಕು ಮಾಡ್ಬೇಕಂತ ಅನ್ಕೊಂಡಿದ್ವಿ. ಬಟ್ ಕ್ಲೋಸ್ ಆಗಿದೆ, ಏನು ಮಾಡೋದು? ಯಾವಾಗಿಂದ ಪ್ಲಾನ್ ಮಾಡ್ಕೊಂಡಿದ್ರಿ ಇದನ್ನ ತಲೆಯಲ್ಲಿ? ನಿನ್ನೆ ಪ್ಲಾನ್ ಮಾಡಿದ್ವಿ ಹೋಗ್ಬೇಕಂತ. 5 ಗಂಟೆಗೆ ಜಾಗ ಬಿಟ್ವಿ, ಬಟ್ ಓಪನ್ ಇಲ್ಲ, ಏನು ಮಾಡೋದು? ಗೊತ್ತಿರ್ಲಿಲ್ವಾ ಮೊದಲೇ ಬಂದಿದೆ? ಇಲ್ಲ, ಗೊತ್ತಿದ್ದಿದ್ರೆ ಬರ್ತಿರ್ಲಿಲ್ಲ. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಕ್ಲೋಸ್ ಆಗಿದೆ ಅಂತ. ನಿಮ್ಗೆ ಅನಿಸಿದೆ? ಬೇಸರವಾದ ಸಂಗತಿ, ಇನ್ನೇನು ಮಾಡೋಕ್ಕಾಗಲ್ಲ. ಹೋಗ್ತಾ ಇರಬೇಕಷ್ಟೇ. ಇವಾಗ ನಂದಿಧಾಮ ಇದನ್ನು ನೋಡ್ಕೊಳ್ತೀವಿ, ಹೋಗ್ತೀವಿ ಅಷ್ಟೇ. ಇದಿಷ್ಟು ಇವತ್ತು ಇಲ್ಲಿ ಬಂದಿರುವಂಥ ಪ್ರವಾಸಿಗರ ಮಾತು. ಸಹಜವಾಗಿ ಎಲ್ಲರಿಗೂ ಕೂಡ ಬೇಸರದ ಸಂಗತಿ. ನಂದಿ ಬೆಟ್ಟ ನೋಡಬೇಕು, ನಂದಿ ಬೆಟ್ಟದಲ್ಲಿ ಇವತ್ತು ವ್ಯಾಲೆಂಟೈನ್ಸ್ ಡೇನ ಆಚರಣೆ ಮಾಡಬೇಕು ಅಂತ ಬಂದವರಿಗೆ ಇವತ್ತು ಜಿಲ್ಲಾಡಳಿತ ಈ ನಿರ್ಧಾರ ಬೇಸರವನ್ನು ತರಿಸಿರುವಂಥದ್ದು. ಕ್ಯಾಮ್ರಾಮ್ಯಾನ್ ಪ್ರಕಾಶ್ ಜೊತೆ ಮುದ್ದು ಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.